ಹಾಯ್ ಹಲೋ ನಮಸ್ತೆ ರೈತ ಮಿತ್ರರೇ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪ ಮಾಹಿತಿ ಕೊಡೋಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಸೇವಂತಿಗೆ ಸಸಿನ ಕಲ್ಕತ್ತೆಯಿಂದ ಕಟಿಂಗ್ಸ್ ಬರುತ್ತೆ, ಅದನ್ನ ಇಲ್ಲಿ ಹಾಕ್ತಾರೆ. ಮತ್ತೆ ರಾಯಕೋಟೆಯಿಂದ ತಗೋಬರ್ತೀವಿ, ಎಲ್ಲಂದ್ರೆ ಅಲ್ಲಿ ತಗೋಬರ್ತೀರಿ ಸ್ನೇಹಿತರೆ. ಮತ್ತೆ ಆ ಸಸಿಗಳನ್ನ ಯಾವ ರೀತಿ ಒಂದು ಕಟಿಂಗ್ಸ್ನ ತೆಗೆದು ಯಾವ ರೀತಿ ಸಸಿ ನಾಟಿ ಮಾಡೋದಕ್ಕೆ ಯೋಗ್ಯವಾಗಿ ರೆಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡೋಕ್ಕೆ ಬಂದಿರ್ತೀನಿ. ಸೊ ಇವರು ಬಂದು ಇವ್ರಿಗೆ ಬೇಕಾಗಿರುವಂಥ ಸಸಿಗಳನ್ನ ಇವರೇ ಕಟಿಂಗ್ಸ್ ತೆಗೆದು ಅದನ್ನ ಸಸಿ ಮಾಡಿ ಮತ್ತೆ ಅವರೇ ನಾಟಿ ಮಾಡಿ ಅದರಲ್ಲಿ ಹೂ ಬೆಳೆನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಇದು ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಮತ್ತೆ ನೀವು ಎಷ್ಟು ಉತ್ತೇಜನ ಕೊಡ್ತೀರೋ ನಾವು ಇನ್ನಷ್ಟು ಮಾಹಿತಿ ನಿಮ್ಗೆ ಕೊಡೋದಕ್ಕೆ ಇನ್ನೂ ಉತ್ಸಾಹ ಬರುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಐವತ್ತೈದು ಒಂದೊಂದು ಕವರ್ 55. ಸರ್ ಇಲ್ಲೇನು ಮೆನ್ಷನ್ ಮಾಡಿಲ್ಲ ಆ ಕಡೆಗೆ ಡಿಫ್ರೆಂಟ್ ವೆರೈಟೀಸ್ ಇದೆ ಇಲ್ಲಿ. ಇದೊಂದು ವೆರೈಟಿ ಇರುತ್ತೆ, ಒಂದು ಬಾಕ್ಸಲ್ಲಿ ಇನ್ನೊಂದು ವೆರೈಟಿ ಇರುತ್ತೆ, ನೋಡ್ಬೋದು ಎಲ್ಲ ರೂಟ್. ರಿಕ್ವೈರ್ಮೆಂಟ್ ಯಾವ್ದು ಇದೆಯೋ ಎಸ್ ಅದೇ ಪ್ಲಾಂಟ್ ಮಾಡೋದು ನಾವು. ಮದರ್ ಪ್ಲಾಂಟಲ್ಲಿ ಏನಕ್ಕೆ ಇರ್ತಿರೋ ಅದೇ ಕಟ್ಟಿಂಗ್ ಇಲ್ಲೇ ಬರೋದು. ನಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದೇ ಮದರ್ ಪ್ಲಾಂಟಲ್ಲಿ ಹಾಕೋದು. ಈಗ ನೀವು ಇದಲ್ಲಿ ರೂಟಿಂಗ್ ಮಾಡೋದು ನಾವು, ಆಮೇಲೆ ಈ ಕೋಕೋ ಪೀಸ್ ಮಾಡೋದು ನಾವು. ಇದಕ್ಕೇನಾದ್ರು ಮಿಕ್ಸ್ ಮಾಡ್ತಾರೆ ಸರ್? ಇಲ್ಲ ಸರ್ ರೆಡಿನಾ ಈಗ? ಎಸ್ ಸರ್, 20 ಡೇಸ್ ಆಗಿದೆ. ಹಾಂ, ಇದು 20 ಆಗಿದೆ. ಇವಾಗ ಕಂಪ್ಲೀಟ್ ರೆಡಿ ಆಗಿದೆ ನಾಟಿ ಮಾಡೋದಲ್ವಾ? ನೋಡಿ ಅಲ್ಲಿ ಎಷ್ಟಿತ್ತು, ಇಲ್ಲಿ ಎಷ್ಟಿದೆ ನೋಡಿ ರೂಟು. ಅಲ್ಲಿ ಇನ್ನೂ ರೂಟ್ ಈಗ ಸ್ಟಾರ್ಟ್ ಆಗಿದೆ. ಹಾಂ, ಇದು 20 ದಿವಸ ಆಗಿದೆ. ಅಕಸ್ಮಾತ್ ಈ ಸುಳಿ ಮುರಿದ್ರೂ ಏನು ವೇಸ್ಟೇಜ್ ಏನಾಗಲ್ಲ. ಪಿಂಚಿಂಗ್ ಮಾಡಿದಾಗ ಆಗುತ್ತೆ, ಮತ್ತೆ ಬರ್ತಾ ಇರ್ತಾರೆ ಸೈಡ್. ಸರ್ ನಮಸ್ತೆ. ನಮಸ್ತೆ. ಸರ್ ಮೊದಲನೇದಾಗಿ ನಿಮ್ಮ ಪರಿಚಯ ಆಗೋದಾದ್ರೆ ಸರ್? ನನ್ನ ಹೆಸರು ರಾಹಿಲ್ ಖಾನು. ನಾವಿರೋದು ಬೆಂಗಳೂರಲ್ಲೇ ಇರೋದು. ವಿ ಹ್ಯಾವ್ ಸ್ಟಾರ್ಟೆಡ್ ಇಲ್ಲಿ ಫಾರ್ಮಿಂಗ್ ಆಲ್ಮೋಸ್ಟ್ ಒಂದು 20 ವರ್ಷ ಮುಂಚೆ. 20 ವರ್ಷ. ವಿ ಸ್ಟಾರ್ಟೆಡ್ ಫಸ್ಟು ದೊಡ್ಡಬಳ್ಳಾಪುರಲ್ಲಿ ಶುರು ಮಾಡಿದ್ದು, ಆಮೇಲೆ ಗೌರಿಬಿದನೂರಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದು ನಾವು. ಓಕೆ ಸರ್, ನೀವು ಪ್ರಮುಖವಾಗಿ ಒತ್ತು ಕೊಟ್ಟಿರೋದು ಬಂದು ಹೂವಿನ ಬೆಳೆಗಳ ಬಗ್ಗೆ, ಅಂದರೆ ಈಗ ನೀವು ಎಕ್ಸ್ಪೋರ್ಟ್ ಮಾಡುವಂಥ ಹೂವಿನ ಬೆಳೆಗಳ ಬಗ್ಗೆ. ಕರೆಕ್ಟ್. ಸೊ ನೀವು ನಾರ್ಮಲ್ ಆಗಿ ಈಗ ಪಾಲಿಹೌಸ್ ಅಂತ ಹೇಳಿದ್ರೆ ವೆಜಿಟೇಬಲ್ಸು ಗ್ರೋ ಮಾಡ್ತಾರೆ, ಕ್ಯಾಪ್ಸಿಕಮ್ ಈ ಟೈಪ್ ಎಲ್ಲ. ಇದಕ್ಕೆ ಫ್ಲವರ್ಗೆ ಒತ್ತು ಕೊಡ್ಬೇಕಂತ, ಹೂವಿನ ಬೆಳೆಗಳಿಗೆ ಒತ್ತು ಕೊಡ್ಬೇಕಂತ ಹೇಗೆ ಅನಿಸುತ್ತೆ ಸರ್? ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಸರ್. ಮೇನಾಗಿ ಡಿಮಾಂಡ್ ತುಂಬ ಇದೆ. ಬೆಂಗಳೂರಾಗಿ ಇಸ್ ದ ಫ್ಲವರ್ ಹಬ್. ಕಂಪ್ಲೀಟ್ ಇಂಡಿಯಲ್ಲಿ ನೋಡಿದರೆ ಬೆಂಗಳೂರಾಗಿರೋದು ಫ್ಲವರ್ ಹಬ್ಬು. ಸೊ ಬೆಂಗಳೂರು ನಿಯರ್ ಬೈ ಒಂದು 2 hours ಡಿಸ್ಟೆನ್ಸಲ್ಲೇ ನಾವು ಫ್ಲವರ್ ಗ್ರೋ ಮಾಡಿ ಪ್ಯಾಕ್ ಮಾಡಿ ಈ ವಿಲ್ಸನ್ ಗಾರ್ಡನಲ್ಲಿ ಫ್ಲವರ್ ಹಬ್ ಅಂತ ಕರೀತಾರೆ, ಅಲ್ಲಿ ಕಳಿಸಿ ಆಮೇಲೆ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀರಿ ಕಂಪ್ಲೀಟಾಗಿ ಇಂಡಿಯಾಗೆ. ಈಗ ಇದು ಬಂದು ನಿಮಗೆ ಮುಂಚೆ ಸೊ ಯಾರು ಇದೆಲ್ಲ ನೋಡ್ಕೊತಿದ್ರು ಅಂತ, ಇಲ್ಲ ನೀವೇ ಅವತ್ತಿಂದ? ಇಲ್ಲ, ಡೈರೆಕ್ಟ್ಲಿ ನಮ್ಮ ಅಪ್ಪ ಶುರು ಮಾಡಿದ್ದು ಕಂಪ್ಲೀಟಾಗಿ. ಅದ್ರ ಜೊತೆ ಅವ್ರ ಜೊತೆ ಮ್ಯಾನೇಜರ್ಸ್ನೂ ಇರ್ತಾರೆ, ಸೂಪರ್ವೈಸರ್ಸ್ನೂ ಇರ್ತಾರೆ. ಅಡ್ವೈಸರ್ಗೆ ವಿ ಆಲ್ಸೋ ಹ್ಯಾವ್ ಸ್ವಲ್ಪ ಕನ್ಸಲ್ಟೆಂಟ್ಸ್ನೂ ಇರ್ತಾರೆ. ಅವರೆಲ್ಲ ಸೇರಿಸಿ ಶುರು ಮಾಡಿದ್ದು ನಾವು. ಫಸ್ಟ್ ನಾವು ರೋಸಲ್ಲಿ ಶುರು ಮಾಡಿದ್ದು, ಆಮೇಲೆ ಜರ್ಬರಾಗಿ ಬಂದ್ರಿ, ಆಮೇಲೆ ಆಫ್ಟರ್ ಸಮ್ ಟೈಮ್ ನಾವು ಕ್ರಿಸಾಂಥೆಮಮ್ ಬಂದಿದ್ದು. ಓಕೆ ಸರ್. ಸೊ ಈಗ ಇಷ್ಟೆಲ್ಲ ಒಂದು ಮೇಂಟೆನೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಜೊತೆ ಒಬ್ರು ಇರಬೇಕಲ್ಲ, ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ, ಮತ್ತೆ ಇದೆಲ್ಲ ಈ ರೀತಿ ಎಲ್ಲ ಮಾಡಿಸ್ಲಿಕ್ಕೆ ಅಂತ. ಸೊ ಅವ್ರ ಪರಿಚಯ ನೀವೇ ಮಾಡಿಕೊಡಿ. ಇಲ್ಲ, ಬಾಲು ಸರೇ ಮಾಡ್ತಾರೆ. ಹಿಸ್ ನೇಮ್ ಇಸ್ ಬಾಲು ಸರ್ ಅಂತ. ಸರ್ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಪರಿಚಯ ಆಗೋದಾದ್ರೆ ಸರ್? ನಾನು ಬಾಲ ಅಂತ. ಸರ್ ನಾನು ಬೆಂಗಳೂರಲ್ಲಿ ವಾಸ ಮಾಡೋದು. ಹಾಂ ಸರ್. ಸರ್ ನೀವು ಈ ಫೀಲ್ಡಲ್ಲಿ ಎಷ್ಟು ವರ್ಷಗಳಿಂದ ಇದ್ದೀರಾ? ನಾವು 38 ವರ್ಷದಿಂದ ಇದ್ದೀವಿ. 38 ವರ್ಷ. ಇನ್ನೇನು 2 ವರ್ಷ ಅಷ್ಟೇ, ರೌಂಡ್ ಫಿಗರ್ ಆಗುತ್ತೆ. ಓಕೆ ಸರ್, ಈಗ ನಾವು ನಮ್ಮ ವೀಕ್ಷಕರಿಗೆ ಏನಂತ ಹೇಳಿದ್ರೆ, ಈ ಒಂದು ಪ್ಲಾಂಟ್, ಮದರ್ ಪ್ಲಾಂಟಿಂದ ಸ್ಟೆಮ್ ತೆಗೆದು ಮತ್ತೆ ಸೋಯಿಂಗ್ ಮಾಡೋದಕ್ಕೆ ರೆಡಿ ಮಾಡುವಂಥ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿರೋದು. ಸರ್ ಈಗ ಫಸ್ಟಲ್ಲಿ ನಾವು ತಗೊಂಡ್ರೆ ಮದರ್ ಪ್ಲಾಂಟ್ ಯಾವ ರೀತಿ ಇರುತ್ತೆ, ಮತ್ತು ಅದನ್ನು ಯಾವ ರೀತಿ ಎಲ್ಲ ಪ್ರೊಸೆಸ್ ಮಾಡ್ತೀರಾ ಅಂತ ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗಿ ಸರ್. ಈ ಥರ ಇದಿರ್ತದೆ ಕಟ್ಟಿಂಗು. ಹಾಂ ಸರ್. ಇದು ಕಟ್ ಮಾಡ್ತೀವಿ ಹಿಂಗೆ. ಈಗ ನಾರ್ಮಲ್ ಆಗಿ ನಾವು ನಾಟಿ ಮಾಡಿರೋದ್ರಲ್ಲೇ ಬರುವಂಥ ಒಂದು ಚಿಗುರನ್ನ ತಕ್ಕೋಬೇಕು. ಸೊ ಇಷ್ಟು ಇಷ್ಟು ಇರ್ತದೆ. ಓಕೆ ಸರ್. ಇದನ್ನು 50 ಸಂಖ್ಯೆಯಲ್ಲಿ
ಕೌಂಟ್ ಮಾಡಿ ಕವರಲ್ಲಿ ಹಾಕಿರ್ತೀವಿ. ಓಕೆ, ನಿಮ್ಗೆ ಅದನ್ನ ತಗೊಂಡೋಗಿ ಈಗ ಒಂದೊಂದು ಕವರ್ಗೆ ಇಂತಿಷ್ಟು ಅಂತ ಹಾಂ 55 ಹಾಕ್ತಾರೆ. ಅದನ್ನು ತಗೊಂಡೋಗಿ ಕೋಲ್ಡ್ ರೂಮಲ್ಲಿ ಹಾಕ್ತೀವಿ. ಕೋಲ್ಡ್ ರೂಮಲ್ಲಿ ಹಾಕಿದ್ಮೇಲೆ ಒಂದು 2-3 ದಿವಸ ಆದಮೇಲೆ ಮತ್ತೆ ರೂಟಿಂಗ್ ಮಾಡ್ತೀವಿ. ಮತ್ತೆ ರೂಟಿಂಗ್ ಮತ್ತೆ ಅಂದ್ರೆ ಕ್ರೇಟ್ಗಳಿಗೆ ಹಾಕೋದು. ಹಾಂ, ಅಲ್ಲಿ ಅದು ತೋರಿಸ್ತೀವಿ, ಅಲ್ಲಿ ಇದೆ ತೋರಿಸ್ತೀವಿ. ಈಗ ಮದರ್ ಪ್ಲಾಂಟ್ ಅಂತ ಹೇಳಿದ್ರೆ ಬೇಸಿಕ್ ಆಗಿ ಬೇರೆ ಗಿಡ ಬೆಳೆಯೋದು ಅಷ್ಟೇ. ಇವಾಗ ಇದಕ್ಕೆ ಸೋ ಮಾಡೋದಕ್ಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಕ್ರಾಪ್ ಇರೋದ್ರಲ್ಲೇ ತಗೋ ಬರ್ತೀರಾ? ಇದಕ್ಕೆ ಹೆಂಗಿರುತ್ತೆ ಸರ್? ಅಷ್ಟೇ, ಇವಾಗ ಅದ್ರ ಬಂದ ತೆಗೆದಿರ್ತೀವಲ್ಲ ಅದನ್ನೇ ಕಟ್ ಮಾಡಿ ನಾವು ಇಲ್ಲಿ ವೆರೈಟಿ ಹಾಕೊಂಡಿರ್ತೀವಿ. ಸುಮಾರು ಎಷ್ಟು ವರ್ಷಗಳ ಕಾಲ ಈ ರೀತಿ ಇದನ್ನ ಇದು 20 ವಾರ ಹಾಕ್ಬೋದು ಅಷ್ಟೇ. ಮತ್ತೆ ತೆಗೆದು ಚೇಂಜ್ ಮಾಡಿ ಬೇರೆ ಚೇಂಜ್ ಮಾಡಿ ವಾರ ಆದ್ಮೇಲೆ ಮತ್ತೆ ಮಾಡಿ ಅದರಲ್ಲಿ ಸ್ಟೆಮ್ಸ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇವಾಗ ಇದರಲ್ಲೇ ಗ್ರೋತ್ ಆಗಿರೋ ಒಂದು ಫ್ಲಾಟ್ ಆ ಕಡೆ ಇದೆ, ಸೊ ಅದ್ರಲ್ಲಿ ಕಟ್ ಮಾಡ್ತೀರಾ ಸರ್? ಹಾಂ, ಇದರಲ್ಲಿ ಇದೆ. ಅದಕ್ಕೆ ಚೆನ್ನಾಗಿ ಟೈಮ್ ಇದೆ. ಅದಕ್ಕೆ ನಾರು ಬರಬಾರ್ದು, ಕಟ್ ಮಾಡಬೇಕಾದ್ರೆ ನಾರು ಇರಬಾರ್ದು. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರೋದು ಬಂದು ಈಗ ಮದರ್ ಪ್ಲಾಂಟ್ ಈಗ ಅಲ್ಲಿ ನೋಡಿದ್ರಲ್ವಾ, ಅದು ಬಂದು ಈಗ ಸ್ಟಾರ್ಟ್ ಆಗಿರೋದು. ಈಗ ಒಂದು ಸತಿ ಮಾತ್ರ ಕಟಿಂಗ್ ಅನ್ನೋದು ಮಾಡಿರ್ತಾರೆ, ಅದರಲ್ಲಿ ಸಸಿಗಳಿಗೆ ತಗೊಂಡಿರ್ತಾರೆ. ಸೊ ಇದರಲ್ಲಿ ಬಂದು ಸುಮಾರು ಸಲ ಕಟಿಂಗ್ ಅನ್ನೋದು ಮಾಡಿರ್ತಾರೆ, ಮತ್ತೆ ಚಿಗುರ್ಕೊಂಡು ಈ ರೀತಿಯಲ್ಲಿ ಬಂದಿದೆ. ಸಾರ್ ಹೇಳ್ದಂಗೆ ಸುಮಾರು ಒಂದು 20 ವಾರಗಳು ವರೆಗೂ ಇಟ್ಕೋಬಹುದು ಅಂತ ಹೇಳಿದ್ದಾರೆ. ಬಟ್ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದ್ರೆ ಇನ್ನಷ್ಟು ದಿನ ಇಟ್ಕೋಬಹುದು ಅಂತ ಹೇಳ್ತಾರೆ. ಸರ್, ಕ್ವಾಲಿಟಿ ಯಾವ ರೀತಿ ಇರ್ಬೇಕು ನೋಡ್ಸಿ ಸರ್? ಇದು ಕಟ್ ಮಾಡಿದ್ರೆ ಹಿಂಗೆ ನಾರಿರಲ್ಲ ನೋಡಿ. ಈಗ ನೀವ್ ಹೇಳ್ದಂಗೆ ಕಟ್ ಮಾಡಿದ ತಕ್ಷಣ ನೀಟಾಗಿ ಮುರಿಬೇಕು, ನಾರು ಬರಬಾರ್ದು, ಸೌಂಡ್ ಬರ್ತದೆ. ನೀವು ಇದಿದ್ರೆ ನಾರು ಬಂದ್ರೆ ಇದಾಗಲ್ಲ. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ ಈ ತರ ಕ್ಲೀನ್ ಆಗಿ ಮುರ್ಕೊಳ್ಳೋ ಅಂತ ಸ್ಟೇಜ್ ವರೆಗೂ ಇಟ್ಕೊಂಡು ಇದರಲ್ಲೇ ಮತ್ತೆ ನಾವು ಸ್ಟೆಮ್ಸ್ನ ತಗೊಂಡು ಮತ್ತೆ ಅದನ್ನ ನಾವು ಬೆಳೆಗಳು ಅಂದ್ರೆ ಮತ್ತೆ ನಾಟಿ ಮಾಡ್ಲಿಕ್ಕೆ ಅಂತಾನೆ ಬಳಕೆ ಮಾಡ್ಬೋದು ಸರ್. ಓಕೆ ಸರ್, ಇದೊಂದು ಈಗ ಕಟಿಂಗ್ ಒಂದು ಸ್ಟೆಪ್ ಆಗಿದೆ ಸರ್. ನೆಕ್ಸ್ಟ್ ಪ್ರೊಸೀಜರ್ ನೋಡೋದಾದ್ರೆ ಅದಲ್ಲಿ ಹೋಗೋಣ, ಕೋಲ್ಡ್ ರೂಮ್ ಮಾಡೋಣ. ಲೈಟ್ ಟೆಂಪರೇಚರು 2 ಡಿಗ್ರಿ ಇರುತ್ತೆ. 5 ಡಿಗ್ರಿಗೆ ಹೋದ ತಕ್ಷಣ ಮತ್ತೆ ಆಟ ಆನ್ ಆಗುತ್ತೆ. ಸರ್, ಈಗ ಇಲ್ಲಿ ಪ್ಯಾಕೆಟ್ ಇಟ್ಟಿದ್ರಲ್ವಾ, ಇದು ಒಂದು 50 ನಂಬರ್ಸ್ ಒಂದು ಪ್ಯಾಕೆಟ್ಗೆ ಎಷ್ಟು ದಿನ ಇರ್ಬೇಕು ಸರ್ ಇದನ್ನ? ಇದು ಎಷ್ಟು ದಿವಸ ಅಲ್ಲ, ಇವಾಗ ಕಟಿಂಗ್ ಮುಗಿಸೋ ತನಕ ಈ ವಾರ ಇರ್ತದೆ. ಇವಾಗ ಇವತ್ತು ನಿಮ್ಮ ಗುರುವಾರ ಅಲ್ವಾ, ಶುಕ್ರವಾರ ಶನಿವಾರ ತನಕ ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡಿ ಆದ್ಮೇಲೆ ಮತ್ತೆ ರೂಟಿಂಗ್ ಮಾಡೋದು. ಅದು ಇದರಲ್ಲಿ ರೂಟ್ ಏನು ಡೆವಲಪ್ ಆಗಲ್ವಲ್ಲ? ಕಟಿಂಗ್ ಮಾಡಿರೋದ್ರೆ ನಾವು ಒಣಗಿಸಕ್ಕೆ ಇಲ್ಲ ಒಣಗಿಬಿಡುತ್ತೆ ಆಚೆ ಇಟ್ಟರೆ, ಅದಕ್ಕೆ ಕೋಲ್ಡ್ ಮಾಡಿರೋದು. ಸೇಫ್ ಆಗಿರಲಿ ಅಂತ ಅಷ್ಟೇ, 2-3 ದಿವಸ ಇಟ್ಟು ಅಲ್ಲಿ ಕಟಿಂಗ್ ಕಂಪ್ಲೀಟ್ ಆಗೋವರೆಗೂ ಇರ್ತಾರೆ ಅಷ್ಟೇ ಅಲ್ವಾ ಸರ್? ಹೌದು. ಡಿಫ್ರೆಂಟ್ ವೆರೈಟೀಸ್ ಇದೆ ಇಲ್ಲಿ. ಇದೊಂದು ವೆರೈಟಿ ಇರುತ್ತೆ, ಒಂದು ಬಾಕ್ಸಲ್ಲಿ ಇನ್ನೊಂದು ವೆರೈಟಿ ಇರುತ್ತೆ. ನೋಡ್ಬೋದು ಎಲ್ಲ ರೂಟ್. ನಿಮಗೆ ರಿಕ್ವೈರ್ಮೆಂಟ್ ಯಾವ್ದು ಇದೆಯೋ ಅದನ್ನ ಅದೇ ಪ್ಲಾಂಟ್ ಮಾಡೋದು ನಾವು. ಮದರ್ ಪ್ಲಾಂಟ್ ಅಲ್ಲಿ ಏನ್ ಇಟ್ಟಿರ್ತೀರೋ ಅದೇ ಕಟಿಂಗ್ ಇಲ್ಲೇ ಬರೋದು. ನಮ್ಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದೇ ಮದರ್ ಪ್ಲಾಂಟ್ ಹಾಕೋದು. ಈಗ ನೀವು ಪರ್ಟಿಕ್ಯುಲರ್ ಆಗಿ ಒಂದೊಂದು ವೆರೈಟಿಗೆ ಒಂದೊಂದು ಸಪರೇಟ್ ಶೆಡ್ ಇಟ್ಟಿರುತ್ತೆ ಅಂದ್ರೆ ಸೆಪರೇಟ್ ಬೆಡ್ಸ್ ಇರುತ್ತೆ. ಅಷ್ಟು ಬೇಕಾಗಿದೆ ಒನ್ ಬೇ ಅಲ್ಲಿ. ಎಸ್ ಅಂದ್ರೆ ಎಲ್ಲ ಬೇಕಾಗಿಲ್ಲ, ಒಂದು ಡಿವೈಡ್ ಮಾಡಿ ಮಾಡೋದು ಅಷ್ಟೇ. ಆ ಒಂದು ಬೆಡ್ ನೋಡಿದ್ರಲ್ಲ ನೀವು ಆ ಕಡೆ, ಅದಲ್ಲೇ ಎಷ್ಟೋ ಡಿಫ್ರೆಂಟ್ ವೆರೈಟೀಸ್ ಇದೆ ಅಷ್ಟೇ. ಇದು ಮಾಡೋದು ಇದ್ರಲ್ಲಿ ರೂಟಿಂಗ್ ಮಾಡೋದು ನಾವು. ಆಮೇಲೆ ಈ ಕೋಕೋ ಪಿಕ್ಕೀಸ್ ಮಾಡೋದು. ಇದಕ್ಕೇನಾದ್ರು ಮಿಕ್ಸ್ ಮಾಡ್ತಾರೆ ಸರ್? ಇಲ್ಲ ಸರ್, ರೆಡಿನಾ ಈಗ? ಇಲ್ಲಿ ತೊಗೊಂಡು ಬಂದು ನಾವು ರೂಟಿಂಗ್ ಚೇಂಬರ್ ಮಾಡಿದ್ವಿ. ಎಸ್, ಇಲ್ಲಿ ನಾವು ರೂಟಿಂಗ್ಗೆ 21 ಡೇಸ್ ಮಾಡ್ತೀವಿ ನಾವು. 21 ಡೇಸ್. ಸೊ ರೂಟಿಂಗ್ ಆಗಿದ್ಮೇಲೆ ರೂಟಿಂಗ್ ಮಾಡ್ತಾ ಇದಾರ, ದೇ ಡೂಯಿಂಗ್ ರೂಟಿಂಗ್. ನಾವು ಇಲ್ಲಿ ಶಿಫ್ಟ್ ಮಾಡುವಾಗ ಅದಕ್ಕೆ ಏನಾದರೂ ಕೆಮಿಕಲ್ ಏನಾದ್ರು ಟಿಪ್ ಮಾಡೋದು? M45 ಅಂತ M45 ಕವಚ್ ಮತ್ತು ರೋಗರು ಮಿಕ್ಸ್ ಮಾಡಿ ಕೋಕೋಬಿಟ್ ತುಂಬಿಸ್ತೀವಿ. ಕೋಕೋಬಿಟ್ ತುಂಬಿಟ್ಟು ಡ್ರಂಚಿಂಗ್ ಮಾಡ್ತೀವಿ. ಆಮೇಲೆ ಮತ್ತೆ M45 ಡಿಪ್ ಮಾಡಿ ಮತ್ತೆ ರೂಟ್ ಮಾಡ್ತೀವಿ. ಈ ರೀತಿಯಲ್ಲಿ ಅವ್ರದ್ದೇ ಆದ ಸಸಿಗಳನ್ನ ಸ್ಟೆಮ್ಸ್ನ ತಗೊಂಡ್ಬಂದು ಅವರು ಎಷ್ಟು ದಿನ ಆಗಿದೆ ಸರ್? ಇದು 12 ದಿವಸ ಆಗಿದೆ. ಇವಾಗ ಇದನ್ನೇ 4 ಡೇಸ್ ಇನ್ನು ಬಿಟ್ಟಿದ್ರೆ ಚೆನ್ನಾಗಿ ರೂಟ್ ಆಗುತ್ತೆ. ಇದು 12 ದಿವಸದ್ದು. 12 ದಿವಸ ಆಗಿದೆ ರೂಟ್ ಸ್ಟಾರ್ಟ್ ಆಗಿದೆ. ಇನ್ನು ಆದ್ರೂ ಇನ್ನು 2 ದಿವಸ ಇಟ್ಟಿರ್ತೀವಿ. ಆಮೇಲೆ ಸ್ವಲ್ಪ ಸ್ಟಿಫ್ ಆಗಿ ಅದೆಲ್ಲ ಆಗೋವರೆಗೂ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ.
ಆ್ಯಕ್ಚುಲಿ ಇವಾಗ ಹಳೆಯದೆಲ್ಲ ಖಾಲಿ ಆಗ್ಬೇಕು, ಆಚೆ ಇಟ್ಟಿದ್ವಲ್ಲ ಅಲ್ಲಿ ದ್ವಾರ ಪ್ಲಾಂಟಿಂಗ್ ಮಾಡ್ತಾರೆ. ಯಾಕಂದ್ರೆ ಇದನ್ನು ತೆಗೆದು ಇಟ್ಟರೆ ಮತ್ತೆ ಇದರಿಂದ ತಗೊಂಡು ಹೋಗ್ತಾರೆ ಎಲ್ಲ ಪ್ಲಾಂಟಿಂಗ್, ಅದಕ್ಕೆ ಅದು ಖಾಲಿ ಮಾಡಿದ್ಮೇಲೆ ಮತ್ತೆ ತೆಗೆದು ಇಡ್ತೀವಿ ಆಚೆ. ಪ್ಲಾಂಟಿಂಗ್ ಎಲ್ಲ ನಿಮ್ಮ ಸ್ವಂತ ಓನ್ ಎಲ್ಲ ಓನ್ ಯೂಸ್. ನಮಗೇನಾದ್ರು ಮಿಕ್ಕಿದ್ರೆ ಎಕ್ಸಸ್ ಆಚೆ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಹಾಂ ಮಲ್ಲ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ 4 ದಿವಸ ಆಗಿದೆ. ಫೇಲ್ಯೂರ್ ಚಾರ್ಜ್ ರೇಟ್ ಏನಾದ್ರು ಇರುತ್ತೆ? ಫೈನಾನ್ಸ್ ಇರ್ತದೆ 5%. ಎಸ್, ಇದೆಲ್ಲ ಇದು ರೆಡಿ ಇದೆ. ಎಷ್ಟು 20 ಡೇಸ್ ಆಗಿದೆ? ಹಾಂ ಇದು 20 ಆಗಿದೆ. ಇವಾಗ ಕಂಪ್ಲೀಟ್ ರೆಡಿ ಆಗಿದೆ ನಾಟಿ ಮಾಡೋದಲ್ವಾ? ಅಲ್ಲಿ ಎಷ್ಟಿತ್ತು ಇಲ್ಲಿ ಎಷ್ಟಿದೆ ನೋಡಿ ರೂಟು. ಅಲ್ಲಿಂದ ರೂಟ್ ಈಗ ಸ್ಟಾರ್ಟ್ ಆಗಿದೆ. ಹಾಂ ಇದು 20 ದಿವಸ ಆಗಿದೆ. ಅಕಸ್ಮಾತ್ ಈ ಸುಳಿ ಮುರಿದ್ರೂ ಏನು ವೇಸ್ಟೇಜ್ ಏನಾಗಲ್ಲ. ಪಿಂಚಿಂಗ್ ಮಾಡಿದಾಗುತ್ತೆ. ಪಿಂಚಿಂಗ್ ಮಾಡಿದಾಗ ಆಗುತ್ತೆ, ಮತ್ತೆ ಬರ್ತಾ ಇರ್ತದೆ ಸೈಡ್. ಇದೆಲ್ಲ ಬಂದು ಒಂದೊಂದು ವೆರೈಟಿ. 8 ಬೆಡ್ ಒಂದು ವಾರ, ಅದಾದಮೇಲೆ 9 ಬೆಡ್ ಒಂದು ವಾರ. ಈ ವಾರ ಮಾಡಿರೋದು ಇದು. ಇದು ನೆಕ್ಸ್ಟ್ ಒಂದು 8 ಬೆಡ್ ಇದೆ. ಅದು ಈ ವಾರ ಪ್ಲಾಂಟಿಂಗ್ ರೆಡಿ ಇದೆ. ಆ್ಯಕ್ಚುಲಿ ಹೇಳಿದ್ನಲ್ಲ, ಇವಾಗ ಅಲ್ಲಿ ತೆಗೆದು ಆಚೆ ಇಟ್ಟರೆ ಇದರಿಂದ ತಗೊಂಡೋಗ್ತಾರೆ, ಹಳೇದು ಬಿಟ್ಬಿಡ್ತಾರೆ, ಇದರಿಂದ ತಗೊಂಡೋಗ್ಬಿಡ್ತಾರೆ. ಅದಕ್ಕೆ ಅದನ್ನು ಖಾಲಿ ಆದರೆ ಇಲ್ಲಾಂದ್ರೆ ಮತ್ತೆ ವೇಸ್ಟ್ ಆಗುತ್ತಲ್ಲ, ಅದನ್ನು ಖಾಲಿ ಮಾಡಿ ಆಮೇಲೆ ತೆಗೆದು ಆಚೆ ಇಟ್ಬಿಡ್ತಾರೆ. ಇದು ಇದಾಗಿದೆ, ನೀರಾಗಿದೆ. ನೀರು ಜಾಸ್ತಿ ಆಗಿಬಿಟ್ರೆ ಕೊಳ್ತೋಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬಂದು ಒಂದು ಸ್ವಲ್ಪ ನಾಯ್ಸ್ ಅನ್ನೋದು ಬರ್ತಾ ಇತ್ತು. ಎ ಸಿ ರೂಮಲ್ಲಿ ಎ ಸಿ ಮಿಷಿನ್ದು ನಾಯ್ಸು, ಜೊತೆಗೆ ಇಲ್ಲಿ ಬಂದು ಸಸಿ ನಾಟಿ ಮಾಡಿರೋ ಜಾಗದಲ್ಲಿ ಫ್ಯಾನ್ಸ್ ಇಟ್ಟಿರ್ತಾರೆ ವೆಂಟಿಲೇಷನ್ಗೆ, ಅಂದರೆ ಗಾಳಿ ವಾತಾವರಣ ಇರಲಿ ಅಂತ ಹೇಳ್ಬಿಟ್ಟು ಪಾಲಿ ಹೌಸ್ ಆಗಿರೋ ಕಾರಣಕ್ಕೆ. ನಾನು ನೆಟ್ ಹೌಸಲ್ಲಿ ಎಲ್ಲ ಬಂದು ಸೇಮ್ ಇದೇ ಥರನೇ ಪ್ರೊಸೀಜರ್ ಇರುತ್ತೆ, ಬಟ್ ಈ ಫ್ಯಾನ್ಗಳು ಮತ್ತು ಇದೆಲ್ಲ ಇರೋದಿಲ್ಲ ಸ್ನೇಹಿತರೆ. ಮೊದಲನೇದಾಗಿ ಸ್ಟಾರ್ಟಿಂಗಲ್ಲಿ ಬಂದು ತಾಯಿ ಸಸಿಯಿಂದ ಬಂದು ಕಟಿಂಗ್ನ ತಗೊಳ್ತಾರೆ. ಕಟಿಂಗ್ನ ತಗೊಂಡು ಒಂದು ಕಡೆ ಸ್ಟೋರ್ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಒಂದೇ ದಿನ ಅವ್ರಿಗೆ ಬೇಕಾಗಿರೋಷ್ಟು ಕಟಿಂಗ್ಸ್ನು ತೆಗೆಯೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಪಾಲಿ ಹೌಸ್ಗಳಲ್ಲಿ ಈ ಥರ ವೆರೈಟೀಸ್ಗಳು ಬಂದು 1,60,000 ಹಿಡಿದು 2 ಲಕ್ಷ ಸಸಿನ ನಾಟಿ ಮಾಡಬೇಕಾಗುತ್ತೆ. ಆದ ಕಾರಣ ಏನು ಮಾಡ್ತಾರೆ, ಎಲ್ಲ ಅಷ್ಟು ಸಸಿಗಳು ಆಗೋವರೆಗೂ, 1 ಎಕರೆಗೆ ಆಗುವಷ್ಟು ಸಸಿಗಳಾಗೋವರೆಗೂ ಒಂದು ಕಡೆ ಸ್ಟೋರೇಜ್ ಮಾಡ್ಕೊತಾರೆ. ಹೊರಗಡೆ ಏನಾದರೂ ನಾವು ಮಾಮೂಲಿ ಹೊರಗಡೆ ಇಟ್ಟಿದ್ದೆ ಆದರೆ ಸಸಿಗಳು ನಿಲ್ಲೋದಿಲ್ಲ ಸ್ನೇಹಿತರೆ, ಒಣಗೋಗುತ್ತೆ. ಸೊ ಇನ್ನೊಂದು ಅದಾದಮೇಲೆ ಕೋಲ್ಡ್ ಸ್ಟೋರೇಜಲ್ಲಿ ಒಂದು 4 ದಿನ ಎಲ್ಲ ಇಟ್ಕೊಂಡು ರೆಡಿ ಆಗಿದ ತಕ್ಷಣ ಏನು ಮಾಡ್ತಾರೆ, ಟ್ರೇಸ್ಗೆ ಕೋಕೋ ಪಿಟ್ ತುಂಬಿಟ್ಟು ಅದನ್ನು ಬಂದು ಡ್ರಿಂಚಿಂಗ್ ಮಾಡೋದಕ್ಕೆ ಔಷಧಿಗಳು ಹೇಳಿದ್ರಲ್ಲ ಅದನ್ನು ಡ್ರಿಂಚಿಂಗ್ ಮಾಡಿಬಿಟ್ಟು, ಅದಾದ ನಂತರ ಇವರು ಏನು ಕಟಿಂಗ್ ತೆಗೆದಿರ್ತಾರೆ ಅದಕ್ಕೆ ಬಂದು ಒಂದು M45 ಏನೋ ಅದು ಬಿಟ್ಟು ಮತ್ತೆ ಒಂದು ಕುಚ್ಕೊಳ್ತಾ ಹೋಗ್ತಾ ಇರ್ತಾರೆ. ಸೊ ಈ ರೀತಿಯಲ್ಲಿ ಒಂದು ರೆಡಿ ಆಗಿದ್ಮೇಲೆ ಕರೆಕ್ಟಾಗಿ ಒಂದು 24 ದಿನ ಬೇಕಾಗುತ್ತೆ ಈ ಪ್ರೊಸೆಸ್. ಕಟಿಂಗ್ ತಗೊಂಡು ಒಂದು ಸ್ವಲ್ಪ ಸ್ಟೋರೇಜಲ್ಲಿ ಒಂದು 4 ದಿನ ಇಟ್ಟು ಮತ್ತೆ 20-21 ದಿನಕ್ಕೆಲ್ಲ ನಮಗೆ ಸಸಿ ಅನ್ನೋದು ರೆಡಿಯಾಗಿ ಹೋಗಿರುತ್ತೆ, ಬೇರೆ ನೀಟಾಗಿ ಬಂದಿರ್ತದೆ. ಇನ್ನು ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ನೀರಾವರಿ ವಿಚಾರ ಬಂದಾಗೆ ಇದಕ್ಕೆ ನೀರು ಬಂದು ಜಾಸ್ತಿನೂ ಮಾಡಬಾರ್ದು. ಯಥೇಚ್ಛ ಆಯ್ತು ಅಂತ ಹೇಳಿದ್ರೆ ಕೊಳ್ತೋಗುತ್ತಂತೆ ಸಸಿಗಳು. ಮೇಂಟೆನೆನ್ಸ್ ನೀಟಾಗಿರಬೇಕಾಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಏನಾದರೂ ಸಣ್ಣ ಪುಟ್ಟ ಸ್ಪ್ರೇ ಅದು ಕೊಡಬೇಕಾಗುತ್ತೆ. ಸೊ ಈ ಮಾಹಿತಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಮಾತ್ರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಕೊಟ್ಟರೆ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ ಸ್ನೇಹಿತರೆ.